ಎಚ್. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರ ರಾಜೀನಾಮೆಯಿಂದ ಅಂಗೀಕರಿಸಲಾಗಿದೆ ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ ಗೌಡ ವಿಎಸ್ ಅವರು ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸಂಚಾಲಕರಾಗಿದ್ದ ಗೋವಿಂದರಾಜ ದಾಸ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷ ಬಿ.ಎ. ದಿನೇಶ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ಜಿಲ್ಲಾ ಸಂಚಾಲಕರ ರಾಜೀನಾಮೆಯಿಂದ ಅಂಗೀಕರಿಸಲಾಗಿದೆ. ಇನ್ನು ಮುಂದೆ ಅವರು ಈ ಸಂಘಟನೆ ಹೆಸರಿಂದ ದುರ್ಬಳಕೆ ಮಾಡದಂತೆ ಸೂಚಿಸಿದರು. ಸಭೆಯ ತೀರ್ಮಾನದಂತೆ ಜಿಲ್ಲಾ ಮತ್ತು ತಾಲೂಕು ಮಹಿಳಾ ಘಟಕಗಳಿಂದ ತಟಸ್ಥಗೊಳಿಸಲಾಗಿದೆ ಎಂದರು. ಮೊನ್ನೆ ದಿನ 6ನೇ ತಾರೀಕು ನಾವು ಕೊಡಗು ಜಿಲ್ಲಾ ಎಚ್. ಶಿವರಾಮೇಗೌಡರ ರಕ್ಷಣಾ ವೇದಿಕೆಯ ಸರ್ವಸದಸ್ಯ ಸಭೆಯನ್ನು ಕರೆದಿದ್ದೀವಿ. ಕುಶಾಲನಗರ ಮಹಾಲಕ್ಷ್ಮಿ. ಆ ಸಭೆ ನಮ್ಮಲ್ಲಿ ನಮ್ಮ ಸದಸ್ಯರಲ್ಲಿ ಕೆಲವು ಗೊಂದಲಗಳೇನಿತ್ತು, ಅದನ್ನು ಬಗೆಹರಿಸುವಂತೆ ನಾವು ಸಭೆ ಕರೆದಿದ್ವಿ. ಆ ಸಭೆಗಿಂತ ಮೊದಲು 2 ದಿನ ಮೊದಲು ಗೋವಿಂದರಾಜ್ ದಾಸ್ ಅನ್ನೋ ವ್ಯಕ್ತಿ ಜಿಲ್ಲಾ ಸಂಚಾಲಕರಾಗಿದ್ದರು. ಅವರು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಲಿಖಿತವಾಗಿ ಬರೆದು ವಾಟ್ಸಪ್ ಮೂಲಕ ನಮಗೆ ಕೊಟ್ಟು ಕಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಳಿಸಿದ್ರು. ಅದರ ಬಗ್ಗೆ ನಾವು ಸಭೆಯಲ್ಲಿ ಕೂಲಂಕಷ ಚರ್ಚೆ ಮಾಡಿ ಎಲ್ಲ ಸದಸ್ಯರು ಏನು ಹೇಳಿದ್ರು ಅಂದರೆ, ರಾಜೀನಾಮೆ ಕೊಟ್ಟ ಮೇಲೆ ಅಂಗೀಕಾರ ಮಾಡುವ. ಸಭೆಗೆ ಅವ್ರು ಬಂದಿಲ್ಲ, ಬರಬೇಕಿತ್ತು, ಅವರಿಗೆ ಆಹ್ವಾನ ಇತ್ತು, ಬಂದಿರಲಿಲ್ಲ. ಹೀಗೆ ನಾವು ರಾಜೀನಾಮೆ ಅಂಗೀಕರಿಸಿದ್ವಿ. ಆಮೇಲೆ ಮಹಿಳಾ ಘಟಕದ ಬಗ್ಗೆನೂ ಸುಮಾರು ಚರ್ಚೆ ಆಯಿತು. ಚರ್ಚೆ ಆಗಿ ಸಂಖ್ಯೆ ಕಡಿಮೆ ಇತ್ತು. ಅಲ್ಲಿ ಆಗ ಪ್ರತ್ಯೇಕ ಮಹಿಳಾ ಘಟಕ ಬೇಡ, ನಮ್ಮ ಒಂದು ಘಟಕ ಇದೆಯಲ್ಲ, ಮುಖ್ಯ ಘಟಕ, ಒಟ್ಟಿಗೆ ಅವರು ಸದಸ್ಯರಾಗಿ ಸೇರಿಕೊಂಡು ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಇಷ್ಟೇ, ಇದು ಮುಖ್ಯ ವಿಷಯ ಅಷ್ಟೇ ಇದೆ. ಕುಶಾಲನಗರ ಘಟಕಾಧ್ಯಕ್ಷ ಎಂ.ಎಸ್. ಮಣಿಕಂಠ, ಕರವೇ ಜಿಲ್ಲಾ ಗೌರವಾಧ್ಯಕ್ಷ ಕೆ. ಚಂದ್ರು, ಕುಶಾಲನಗರ ತಾಲೂಕು ಅಧ್ಯಕ್ಷ ಕೆ.ಎಸ್. ಶಿವ, ಉಪಾಧ್ಯಕ್ಷ ಕೆ.ಟಿ. ಲಿಂಗರಾಜು, ತಾಲೂಕು ಸಂಚಾಲಕ ಜಯರಾಜ ಆಚಾರ್ಯ ಈ ಸಂದರ್ಭ ಪಾಲ್ಗೊಂಡಿದ್ದರು.